ಈಗ ಧರ್ಮಸ್ಥಳದಲ್ಲಿ ಇವತ್ತು ಏನೂ ಸಿಕ್ಕಲಿಲ್ಲ ಅಂತಂದ್ರೆ ಈ ಶೋಧ ಕಾರ್ಯ ಇಲ್ಲಿಗೆ ಮುಗಿಯುತ್ತಾ ಅನ್ನುವಂತ ಪ್ರಶ್ನೆ. ಅಂದ್ರೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಇವತ್ತೇ ದಿ ಎಂಡ್ ಆಗುತ್ತಾ? ಎಕ್ಸ್ಟ್ರಾ ಪಾಯಿಂಟ್ ಸೇರಿದಂತೆ ಎಲ್ಲ 16 ಪಾಯಿಂಟ್ಗಳ SIT ರಿಪೋರ್ಟ್ ತಯಾರಿ ಮಾಡ್ತಾರೆ. ಇದ್ರ ಬಗ್ಗೆ ಅನಾಮಿಕಾ ಹೇಳದಂತೆಲ್ಲ ಕೇಳಿ ಎಲ್ಲಾ ಕಡೆಯೂ ಗುಂಡಿ ಅಗದಿದ್ದಾಯ್ತು. SIT ಅಧಿಕಾರಿಗಳ ರಿಪೋರ್ಟ್ ನಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದೆ. ಅನಾಮಿಕಾ ತೋರಿಸಿದ ಜಾಗಗಳಲ್ಲಿ ಗುಂಡಿಯನ್ನ ನಾವು ತೋಡಿದ್ದೀವಿ, ಯಾವುದನ್ನು ಬಿಟ್ಟಿಲ್ಲ. 4 ಅಡಿ ಅಂತ ಹೇಳಿದ್ರೆ ನಾವು 6 ಅಡಿ 2 ಅಡಿ ಎಕ್ಸ್ಟ್ರಾ ಆಗದಿದ್ದೀವಿ. ನಾವು ಅನಾಮಿಕಾ ಹೇಳಿದಂತಹ ಸ್ಥಳಗಳನ್ನ ಅಗೆದು ನಂತರ ಗುಂಡಿಯನ್ನ ಮುಚ್ಚಲಾಗಿದೆ. ಆ ಪಾಯಿಂಟ್ ನಲ್ಲಿ ಎಷ್ಟೆಷ್ಟು ಅಡಿ ಅಗದಿದ್ದೀವಿ, ಎಷ್ಟು ಆಳ, ಎಷ್ಟು ಅಗಲ, ವೈಜ್ಞಾನಿಕ ಕಾರಣಗಳು ಎಲ್ಲವನ್ನೂ ಉಲ್ಲೇಖ ಮಾಡ್ತಾ ಇದ್ದಾರೆ. 13ನೇ ಪಾಯಿಂಟ್ನ ವರದಿ ಮಾತ್ರ ಪೆಂಡಿಂಗ್ ಇಟ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈತ 13ನೇ ಪಾಯಿಂಟ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾನೆ. 13ನೇ ಪಾಯಿಂಟ್ ಅಲ್ಲಿ ಫಸ್ಟ್ ಆಗಿರಿ ಅಂತ ಕೇಳ್ತಾನೆ. ಇಲ್ಲ, 1ರಿಂದಾನೇ ಶುರು ಮಾಡೋದು ಅಂತ SIT ಅಧಿಕಾರಿಗಳು ಹೇಳ್ತಾರೆ. 1ರಲ್ಲಿ ಸಿಗಲ್ಲ, 2ರಲ್ಲಿ ಸಿಗಲ್ಲ, 3ರಲ್ಲಿ ಸಿಗಲ್ಲ, 6ರಲ್ಲಿ ಒಂದೇ ಒಂದು ಅಸ್ಥಿಪಂಜರ ಸಿಗುತ್ತೆ ಅನ್ನೋ ಮಾಹಿತಿ. ಅದು ಕೂಡ ಒಬ್ಬ ಪುರುಷನದ್ದು ಅಸ್ಥಿಪಂಜರ ಅನ್ನುವಂಥ ಮಾಹಿತಿ. ಅದು ಬಿಟ್ಟರೆ ಇನ್ನು ಟೋಟಲ್ ಎಕ್ಸ್ಟ್ರಾ ಒಂದು 3 ಪಾಯಿಂಟ್ ಸೇರಿಸ್ತಾನೆ, ಅಲ್ಲೆಲ್ಲೂ ಕೂಡ ಸಿಗೋದಿಲ್ಲ. 13ನೇ ಪಾಯಿಂಟ್ ನೋಡೋಣ ಅಂತ ಈಗ ಅಗಿತಾ ಇದ್ದಾರೆ. ಇವತ್ತು ಅಲ್ಲಿ ಸಿಗಲಿಲ್ಲ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತೇ ದಿ ಎಂಡ್ ಆಡಬಹುದು. ಇದ್ರ ಬಗ್ಗೆ ವರದಿಯನ್ನು ಕೂಡ ಕೊಡಬಹುದು. ಈಗ ಆಲ್ರೆಡಿ 1ರಿಂದ 12 ಪಾಯಿಂಟು ಜೊತೆಗೆ ಇನ್ನು ಎಕ್ಸ್ಟ್ರಾ 3 ಪಾಯಿಂಟ್ ಎಲ್ಲದರ ವರದಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಷ್ಟು ಆಳ ಆಗದಿದ್ರಿ, ಎಷ್ಟು ಅಗಲವನ್ನು ಆಗದಿದ್ದು, ಅಲ್ಲಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಎಲ್ಲದರ ಬಗ್ಗೆಯೂ ಕೂಡ ವರದಿ ಸಿದ್ಧಪಡಿಸಿದ್ದಾರೆ. 13ನೇ ಪಾಯಿಂಟ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದು ಮುಗಿದ್ರೆ ಇವತ್ತು, ನಾಳೆ ಅದನ್ನು ಕೂಡ ಆ್ಯಡ್ ಮಾಡ್ತಾರೆ ಆ ವರದಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್. ಧರ್ಮಸ್ಥಳದ ಆ ಅನಾಮಿಕಾ ತೋರಿಸಿದಂಥ 13ನೇ ಪಾಯಿಂಟ್ನಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಇಡೀ ದೇಶ ನೋಡ್ತಾ ಇದೆ, ಇಡೀ ವಿಶ್ವ ನೋಡ್ತಾ ಇದೆ ಈ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ. 13ನೇ ಪಾಯಿಂಟು ಅಗದ್ರು ಬಗದ್ರು ಏನೂ ಸಿಕ್ಕಿಲ್ಲ. ಅದರಲ್ಲಿ 2ನೇದು, 13ನೇದರಲ್ಲಿ 2ನೇ ಹಂತ ಅಂತ ಹೇಳ್ಬೋದೇನೋ. ಈಗ ಕಾರ್ಯ ಹಿಂಗ್ಸಾಗ್ತಾ ಇದೆ. ಜೊತೆಗೆ ಮೋಸ್ಟ್ ಪ್ರಾಬಬ್ಲಿ ಈಗ ಲಂಚ್ ಬ್ರೇಕ್ ಅಂತ ಅನ್ಸುತ್ತೆ. ಇವತ್ತೇನೂ ಸಿಕ್ಕಲಿಲ್ಲ ಅಂತಂದರೆ 13ನೇ ಪಾಯಿಂಟ್ನಲ್ಲಿ ಇವತ್ತೇ ಎಂಡ್ ಆಗುತ್ತಾ ಈ ಡಿಗ್ಗಿಂಗ್ ಕಾರ್ಯಾಚರಣೆ ಅಥವಾ ಉತ್ಖನನ ಕಾರ್ಯಾಚರಣೆ? ಎಸ್ ಶರತ್, ಖಂಡಿತ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಏನ್ ಬುರ್ಡೆ ಕಾರ್ಯಾಚರಣೆಗೆ ಹಿಂದೆ ಬಹುತೇಕವಾಗಿ ಅಂತ್ಯ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಯಾಕಂತಂದ್ರೆ ಅನಾಮಿಕಾ ಹೇಳಿದಂತೆ ಸುಮಾರು 16 ಕಡೆ ಎಲ್ಲಾ ಕಡೆನೂ ಕೂಡ ಶೋಧ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಇದುವರೆಗೂ ಕೂಡ ಇಲ್ಲೂ ಕೂಡ ಸಿಕ್ಕಿಲ್ಲ. 6ನೇ ಪಾಯಿಂಟ್ ನಲ್ಲಿ ಬುರ್ಡೆ ಸಿಕ್ಕಿತ್ತು, ಆದ್ರೆ ಆ ಬುರ್ಡೆ ಕೂಡ ಮಹಿಳೆಯರದಲ್ಲ, ಪುರುಷರದು. ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಅನಾಮಿಕಾ ಹೇಳಿರೋದು 16 ಅತ್ಯಾಚಾರ ಆಗಿದೆ, 100 ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದರೆ, ಆ 100ಕ್ಕೂ ಹೆಚ್ಚು ಹೆಣಗಳನ್ನ ನಾನು ಊತಿಟ್ಟಿದ್ದೆ ಅಂತ ಆತನೇ ತೋರಿಸಿದಂತ ಜಾಗಗಳಲ್ಲಿ ಸ್ಪಷ್ಟವಾಗಿ ಆತನ ಎಲ್ಲೆಲ್ಲಿ ಊತಿದ್ದೋ ಸ್ಪಷ್ಟವಾಗಿ ಆತನೇ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ ಇದೇ ಜಾಗ ಅಂತ. ಅದೇ ಜಾಗದಲ್ಲಿ SIT ಅವರು ಸುಮಾರು 14 ದಿನಗಳಿಂದ ಕೂಡ ಕಾರ್ಯಾಚರಣೆ ಮಾಡಿದ್ರು. ಒಂದಲ್ಲ 2 JCBಗಳನ್ನು ಇಟ್ಕೊಂಡಿದ್ರು, 100 ಜನ ಸಿಬ್ಬಂದಿಗಳನ್ನ ಇಟ್ಕೊಂಡಿದ್ರು, ಕಾರ್ಮಿಕರನ್ನ ಇಟ್ಕೊಂಡಿದ್ರು, ಸೋಕೋ ಟೀಮ್ ಇತ್ತು, FSL ತಂಡ ಇತ್ತು, ಪೊಲೀಸರು ಕೂಡ ಇದ್ರು. ಅದೇ ರೀತಿಯಲ್ಲಿ ಕೂಡ ಪ್ರತಿಯೊಂದು ಸ್ಥಳದಲ್ಲೂ ಕೂಡ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ರು. ಇವರೆಲ್ಲ ಸಮ್ಮುಖದಲ್ಲೇ ಅನಾಮಿಕನ ಮುಂದೆ ಏನ್ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೊಂದು ಹಿಡಿ ಮಣ್ಣನ್ನು ಕೂಡ ಶೋಧಿಸಿದ್ರು ಕೂಡ ಒಂದು ಸಣ್ಣ ಕುರುಹು ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇದು ಒಂದು ದೊಡ್ಡ ಬುರುಡೆಯ ಕತೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದನ್ನ ಪವರ್ ಟಿವಿ ಕೂಡ ಮೊದಲೇ ಸಾಬೀತು ಮಾಡಿತ್ತು. ಇದೊಂದು ದೊಡ್ಡ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ನಡೀತಿರುವಂತ ಒಂದು ಎಲ್ಲ ಒಂದ್ ಕಡೆ ಒಂದ್ ಕಡೆ ನಡೀತಿರುವಂತ ಕೆಟ್ಟ ಹೆಸರು ತರಬೇಕಂತ ಮಾಡ್ತಿರುವಂತ ಉದ್ದೇಶ ಅಷ್ಟೇ ಇದೆ ಅಂತ ಹೇಳ್ಬಿಟ್ಟು ಅದು ಈಗ ಸ್ಪಷ್ಟವಾಗಿದೆ. ಇದೇ ಕಾರಣಕ್ಕಾಗಿ ಈಗ ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ಈಗ ನೋಡ್ತಾ ಇರ್ಬೋದು, ನಿನ್ನೆ ಎಲ್ರೂ ಕೂಡ ಗೊತ್ತಿತ್ತು ಏನ್ 13ನೇ ಪಾಯಿಂಟ್ ನಲ್ಲಿ ಎಷ್ಟರ ಮಟ್ಟಿಗೆ ಶೋಧ ಕಾರ್ಯಾಚರಣೆ ಮಾಡಿದ್ರು. ಸುಮಾರು 20 ಅಡಿ ಅಗಲ 20 ಅಡಿ ಉದ್ದ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿರ್ಲಿಲ್ಲ. ಆಗಾಗ ನಂತರ ಈಗ ದಕ್ಷಿಣ ಭಾಗದಲ್ಲಿ ನೀವು ಕಾರ್ಯಾಚರಣೆ ಮಾಡಿದ್ರೆ ಉತ್ತರ ಭಾಗದಲ್ಲಿ ಹೋಗಿ ಅಂತ ಏನ್ ಹಳೆ ಕಾಲದಲ್ಲಿ ಮಹಾರಾಜರು ಹೇಳ್ತಿದ್ರಲ್ಲ, ನಮ್ಮ ವಿಸ್ತೀರ್ಣ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಮ್ಮ ಕುದುರೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಮ್ಮ ಸಾಮ್ರಾಜ್ಯ ಅಂತ. ಅದೇ ರೀತಿಯಾಗಿ ಕೂಡ ಈ ಕಡೆ ಉತ್ತರ ಭಾಗಕ್ಕೆ ಅಗಿರಿ ಅಲ್ಲಿಗೂ ಸಿಗ್ಬೋದು ಅಂತ ಕೂಡ ಹೇಳಿದ್ರು. ಈ ಕಾರಣದಿಂದಾಗಿ ಕೂಡ ಉತ್ತರ ಭಾಗದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮಾಡಿದರೆ ಅಲ್ಲಿ ಕೂಡ 15 ಅಡಿ ಆಳವನ್ನು ಕೂಡ 2ನೇ ಪಾಯಿಂಟ್ ಆಗಿ ಮಾಡಿಕೊಂಡು ಶೋಧ ಕಾರ್ಯಾಚರಣೆ ಮಾಡಿದ್ರು. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಕೂಡ ಬರ್ತಿದೆ, ಒಂದು ಕಡೆ ಜೌಕು ನೀರು ಕೂಡ ಬರ್ತಿದೆ. ಆದ್ರೂ ಕೂಡ ಮೋಟರ್ಗಳನ್ನು ಇಟ್ಕೊಂಡು ಶೋಧ ಕಾರ್ಯಾಚರಣೆ ಮಾಡ್ತಿದ್ರು. ಮತ್ತೆ ಈಗ ಊಟದ ಸಮಯ ಆಗಿರೋದ್ರಿಂದ ಎಲ್ಲ ತಂಡದವರು ಕೂಡ ಊಟದ ಸಮಯನ ತೆಗೆದುಕೊಂಡಿದ್ದಾರೆ.
ಇನ್ನೇನು ಇನ್ನೊಂದು ಗಂಟೆಗಳ ಕಾಲದಲ್ಲಿ ಶೋಧ ಕಾರ್ಯ ಕೂಡ ಕಂಪ್ಲೀಟ್ ಆಗಿ ಮುಕ್ತಾಯವಾಗುತ್ತೆ. ಆ ಮುಕ್ತಾಯ ಆದಾಗ ಗೊತ್ತಾಗುತ್ತೆ ಇಲ್ಲೇನಾದ್ರೂ ಹೆಣಗಳ ಕಳೆ ಬರಹ ಸಿಗುತ್ತಾ ಇಲ್ವಾ ಅಂತ. GPR ಮುಖಾಂತರ ಕೂಡ ಸುಮಾರು 100 ಮೀಟರ್ ಉದ್ದವನ್ನು ಕೂಡ ಸ್ಕ್ಯಾನ್ ಮಾಡಿದ್ರು ಕೂಡ ಒಂದೇ ಒಂದು ಕುರು ಕೂಡ ಗೊತ್ತಿಲ್ಲ. ಅವರು ಟೆಕ್ನಿಕಲ್ ಟೀಮ್ ಕೂಡ ಹೇಳಿದ್ರು ಇಲ್ಲಿ ಯಾವುದೇ ರೀತಿಯಂತ ಕಳೆ ಬರಹಗಳು ಇಲ್ಲ ಅಂತ. ಆದ್ರೂ ಕೂಡ ಅನಾಮಿಕಾ ಒಪ್ಪಿಲ್ಲ. ಇಲ್ಲೇ ನಾನು 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಒತ್ತಾಯ ಕೂಡ ಮಾಡಿದ್ರು, ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಅವರ ಮನವಿಯ ಮೇರೆಗೆ ನಿನ್ನೆ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕಳೆ ಬರಹ ಸಿಕ್ಕಿಲ್ಲ. ಹಾಗಾಗಿ ಎಷ್ಟು ಮಣ್ಣನ್ನ ಕಾರ್ಯಾಚರಣೆ ಮಾಡಿದ್ರು ಹೊರ ತೆಗೆದಿದ್ರು ಅಷ್ಟು ಮಣ್ಣನ್ನು ಮುಚ್ಚಿ ಮುಕ್ತಾಯ ಮಾಡಿದ್ರು. ಈಗ ಎರಡನೇ ಹಂತದಲ್ಲಿ ಎರಡನೇ ಪಾಯಿಂಟ್ ಅನ್ನು ಕೂಡ ತೋರಿದರೆ ಅಲ್ಲಿ ಆತ ತೋರಿಸಿದಂತ ಪಾಯಿಂಟ್ ಇದ್ದುಗಳು ಸುಮಾರು 20 ಅಡಿ ಅಗಲ ಉದ್ದವನ್ನು ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಒಂದು ಗಂಟೆ ಒಳಗಡೆ ಇದು ಒಂದು ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಈ ಎಲ್ಲ ವರದಿ 16 ಪಾಯಿಂಟ್ಗಳಲ್ಲಿ ಕೂಡ ಯಾವೆಲ್ಲ ರೀತಿಯಂತ ಶೋಧ ಕಾರ್ಯಾಚರಣೆ ಮಾಡಿದ್ರು, ಯಾವೆಲ್ಲ ಅಧಿಕಾರಿಗಳಿದ್ರು, ಯಾರ ಸಮ್ಮುಖದಲ್ಲಿ ಮಾಡಿದ್ರಿ, ಎಷ್ಟು ಅಡಿ ಅಗಲ ಎಷ್ಟು ಅಡಿ ಉದ್ದ ಕಾರ್ಯಾಚರಣೆನ ಮಾಡಿದ್ರಿ, ಅದೇ ರೀತಿಯಾಗಿ ಕೂಡ ಎಷ್ಟು ಅಡಿ ಆಳ ಕೂಡ ಮಾಡಿದ್ರಿ, ಯಾರ ಸಮ್ಮುಖದಲ್ಲೇ ಮಾಡಿದ್ರಿ, ಅಲ್ಲಿದ್ದಂತ ಏನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ತಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೂಡ SIT ತಂಡ ಎಲ್ಲ ರೀತಿಯಲ್ಲಿ ಕೂಡ ಸಜ್ಜು ಮಾಡಿಕೊಂಡಿದೆ. ಇನ್ನು ಕೇವಲ 13ನೇ ಪಾಯಿಂಟ್ ಮಾತ್ರ ಇನ್ನು ಸ್ವಲ್ಪ ಮಾತ್ರ ಕಾರ್ಯಾಚರಣೆ ಬಾಕಿ ಇರೋದ್ರಿಂದ ಆ ಒಂದು ರಿಪೋರ್ಟ್ ಮಾತ್ರ ಪೆಂಡಿಂಗ್ ಅನ್ನು ಇಟ್ಕೊಂಡು ಮಧ್ಯಂತರ ವರದಿಯನ್ನ ಸಂಪೂರ್ಣವಾಗಿ ಗೃಹ ಸಚಿವರ ಕೈಗೆ ಈಗಾಗಲೇ ಸೇರಿದೆ. ಇದೇ ವಿಚಾರಕ್ಕೆ CM ಅವರು ಕೂಡ ನಿನ್ನೆ ಸಚಿವರಿಗೂ CLP ಸಭೆಯಲ್ಲಿ ಕೂಡ ಇರುವಂತಹ ಎಲ್ಲ ಶಾಸಕರು ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದೊಂದು ಬಹಳ ಗಂಭೀರವಾದಂತಹ ವಿಚಾರ, ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವಂತ ವಿಚಾರ. ಈ ವಿಚಾರದಲ್ಲಿ ಯಾರು ಕೂಡ ಮಾತಾಡಬೇಡ್ರಿ. ನಮ್ಮ ಅಧಿಕಾರಿಗಳು ಸ್ಪಷ್ಟವಾಗಿ ನಿಖರವಾಗಿ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಂತಹ ಕುರುಹುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ಧಾರ್ಮಿಕ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬೇಡ್ರಿ. ನಾವು ಸಂಪುಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಸಚಿವರ ಜೊತೆ ಕೂಡ ಚರ್ಚಿಸಿ ಅದ್ರ ಮೇಲೆ ರಿಯಾಕ್ಟ್ ಮಾಡೋಣ ಅಂತ ಕೂಡ CM ಅವರು ಕೂಡ ಸ್ಪಷ್ಟವಾಗಿ CLP ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಈಗ ಮಧ್ಯಂತರ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. 16 ಪಾಯಿಂಟ್ ನಲ್ಲಿ ಯಾವುದು ಕೂಡ ಸಿಕ್ಕಿಲ್ಲ. 13ನೇ ಪಾಯಿಂಟ್ ನಲ್ಲಿ ಇನ್ನೊಂದು ಸ್ವಲ್ಪ ಕಾರ್ಯಾಚರಣೆ ಇದೆ, ಮುಕ್ತಾಯ ಆಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಗೃಹ ಸಚಿವರನ್ನ ಭೇಟಿಯಾಗಿರುವಂತಹ SIT ತಂಡದಲ್ಲಿರುವಂತಹ ಹಿರಿಯ IPS ಅಧಿಕಾರಿ ಅನುಚೇತ್ ಅವರು ಕೂಡ ಬೆಂಗಳೂರಿಗೆ ಹೋಗಿ ಗೃಹ ಸಚಿವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇನ್ನು ಶೋಧ ಕಾರ್ಯಾಚರಣೆ ಇನ್ನೊಂದು ಗಂಟೆಗಳಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ನಂತರ ಕಂಪ್ಲೀಟ್ ರಿಪೋರ್ಟ್ ಸರ್ಕಾರದ ಕೈಗೆ ಸೇರುತ್ತೆ. ಆಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಬುರ್ಡೆಯ ಕಥೆ ಅಂತ. ಯಾಕೆ ಅಂತಂದ್ರೆ 16 ಪಾಯಿಂಟ್ ನಲ್ಲೂ ಕೂಡ ಆತನ ಹೇಳಿದಂತ ಪಾಯಿಂಟ್ ಗಳಲ್ಲೂ ಕೂಡ ಇಂಚಿಂಚು ಒಂದೊಂದು ಇಡೀ ಮಣ್ಣನ್ನು ಕೂಡ ಶೋಧ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕಳೆ ಬರಹ ಸಿಕ್ಕಿಲ್ಲ ಅಂತಂದ್ರೆ ಇದರ ಉದ್ದೇಶ ಏನು, ಆತನ ಚಟುವಟಿಕೆ ಏನು, ಆತನ ಹಿಂದಿರುವಂತಹ ಕಾಣದ ಕೈವಾಡಗಳು ಯಾರು, ಮತ್ತೆ ಅದೇ ರೀತಿಯಲ್ಲಿ ಕೂಡ ಆತ ನೇರವಾಗಿ ನ್ಯಾಯಾಧೀಶ ಮುಂದೆ 164 ಹೇಳಿಕೆ ಕೊಡೋದಕ್ಕೆ ಕಾರಣ ಏನು, ಮತ್ತೆ ಈ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ರೆ ಇನ್ನೂ ಒಂದು ಹೆಜ್ಜೆ ಏನಾದ್ರು ಇನ್ನೂ ನಾನು ಒಂದಷ್ಟು ಪಾಯಿಂಟ್ ಗಳನ್ನ ತೋರಿಸ್ತೀನಿ ಅಂತ ಏನಾದ್ರು ಅನಾಮಿಕಾ ಹೇಳೋದಾದ್ರೆ ಆತನನ್ನ ಮಂಪರ ಪರೀಕ್ಷೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು SIT ಅವರು ಕೂಡ ಕೆಲವೊಂದಷ್ಟು ಸಲಹೆಗಳು ಕೂಡ ಪಡೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.